ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹೇಳಿದ್ದಾರೆ ನಮ್ಮ ನಾಯಕರು. ದಕ್ಷಿಣ ಶಿಕ್ಷಕರ ಕ್ಷೇತ್ರನೂ ಕೂಡ JDS ಪಕ್ಷಕ್ಕೆ ಬಿಟ್ಕೊಡ್ತಾರೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಕೆಲವರು ಬಂದಿದ್ವಿ, ಇನ್ನು ಸಾರಾ ಮಹೇಶ್ ಅವರು, ರವೀಂದ್ರ ಶ್ರೀಕಂಠಯ್ಯ ಅವರು, DC ತಮ್ಮಣ್ಣವರು ಯಾರು ಕೂಡ ಬಂದಿರಲಿಲ್ಲ. ಅದಕ್ಕೋಸ್ಕರ 16ನೇ ತಾರೀಕು ಲಾಸ್ಟ್ ಡೇಟ್ ಇದೆ. 15ನೇ ತಾರೀಕು ಅಭ್ಯರ್ಥಿ ಯಾರು ಅಂತ ಡಿಸೈಡ್ ಮಾಡೋಣ ಅಂತ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿದ್ವಿ. ಈಗ ನಿಮಗೆ ಬಿಟ್ಕೊಡುವಂತ ಸಾಧ್ಯತೆ ಎಷ್ಟಿದೆ ಸರ್? ಹೌದೌದು, ನಮಗೆ ಬಿಟ್ಕೊಡ್ತಾರೆ ಸರ್. ಆಲ್ರೆಡಿ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ದಾರೆ ಬಿಜೆಪಿ ಅವರು, ಮತ್ತೆ ಮಾಹಿತಿ ಇದೆ ಮಾಡಿದ್ರು. ಅದನ್ನೇನು ಹೈಕಮಾಂಡ್ ಜೊತೆ ಎಲ್ಲ ಮಾತಾಡಿ ಮೊದಲೇ ಹೇಳಿದ್ರು. ಯಡಿಯೂರಪ್ಪನವರು ಕೂಡ ಡಿಕ್ಲೇರ್ ಮಾಡಿದ್ರು, ಮೈಸೂರಲ್ಲಿ JDSಗೆ 2, ಭಾರತೀಯ ಜನತಾ ಪಕ್ಷ 4 ಅಂತ ಹೇಳಿದರು. ನಾವು ಸಲಹಾ ಸಮಿತಿ, ಸಮನ್ವಯ ಸಮಿತಿನೂ ಕೂಡ ನಾವು ಹಿಂದೆ ರಂಗನಾಥ್ಗೆ ಟಿಕೆಟ್ ಕೊಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸೇರಿದ್ವಿ. ನಿಮ್ಮ MLCಗಳು ಯಾರಿದ್ದಾರೆ ಅಲ್ಲಿ ನಿಮಗೆ, ನಮ್ಮ MLCಗಳು ಯಾರಿದ್ದಾರೆ, ನಾವು ಗೆದ್ದಿರೋ ಕಡೆ ನಮಗೆ, ನೀವು ಗೆದ್ದಿರೋ ಕಡೆ ನಿಮಗೆ, ಈ ಥರ ಮಾಡ್ಕೊಳ್ಳೋಣ ಅಂತ ಅವತ್ತೇ ಹೇಳಿದರು. ಸಮನ್ವಯ ಸಮಿತಿನಲ್ಲೇ ಹೇಳಿದರು. ಅದೇ ರೀತಿ ಈಗ ನಮ್ಮ ನಾಯಕರು ಮಾತಾಡಿ ಅದನ್ನು ಕ್ಲಿಯರ್ ಮಾಡಿಸಿದ್ದಾರೆ. ಗೊಂದಲ ಏನೂ ಇಲ್ಲ. ಇವ್ರು ಮಾತಾಡಿರಲಿಲ್ಲ, ನಮ್ಮ ನಾಯಕರು ಅದ್ರ ಬಗ್ಗೆ ಚರ್ಚೆ ಮಾಡಿರಲಿಲ್ಲ. ಹಂಗಾಗಿ ಅವರು ತೀರ್ಮಾನ ಮಾಡಿದರು. ಮಾತಾಡಿದ್ಮೇಲೆ ಎಲ್ಲ ಅವರೇ ಒಪ್ಕೊಂಡು ಕೊಟ್ಟಿದ್ದಾರೆ. ಮತ್ತೆ 15ನೇ ತಾರೀಕು ಶ್ರೀಕಂಠೇಗೌಡರು, ವಿವೇಕಾನಂದ ನಮ್ಮಲ್ಲಿ ಇಬ್ರು ಇದ್ದಾರೆ. ಅವರಿಬ್ಬರಲ್ಲಿ ಒಬ್ಬರು ತೀರ್ಮಾನ ಮಾಡಬೇಕು ಅಂತ ಆಗಿದೆ. ಸರ್, ಸಂತ್ರಸ್ತ ಮಹಿಳೆ, ಕಿಡ್ನಾಪ್ ಮಹಿಳೆ ವಿಡಿಯೋ ಒಂದು ವೈರಲ್ ಆಗಿದೆ. ನಾನು ಯಾರು ಕಿಡ್ನಾಪ್ ಮಾಡಿಲ್ಲ, ನಾನೇ ಹೋಗಿದ್ದೆ ತೋಟದ ಮನೆಗೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಸಂತ್ರಸ್ತ ಮಹಿಳೆನೂ ಕೊಟ್ಟಿದ್ದಾರೆ. ಅವ್ರ ಎಳೆಯ ಮಗಳು ಕೂಡ ಅವ್ರ ಮನೆಯಲ್ಲಿ, ನಿಮ್ಮ ವಿಸ್ತಾರ ಟಿವಿನಲ್ಲಿ ನೋಡಿದೆ ನಾನು, ಅವರು ಕೂಡ ನಮ್ಮ ಮನೆ, ಇವರು ಬೇರೆ ರಿಪೋರ್ಟ್ ಹೇಳ್ತಾರೆ, ಅವರು ಅಳಿಯನ ಮನೆಗೆ ನಿಮ್ಮ ಬಂದಿದ್ರು, ನಮ್ಮ ಮನೆಗೆ ಬಂದಿದ್ರು, ಇಲ್ಲಿಂದನೇ ಕರ್ಕೊಂಡು ಹೋಗಿದ್ದಾರೆ ಅವರು ಅಂತ ಅವರು ಕೂಡ ಹೇಳಿದ್ದಾರೆ. ಸಂತ್ರಸ್ತ ಮಹಿಳೆನೂ ಕೂಡ ಈಗ ಟಿವಿಲಿ ನೋಡ್ತಾ ಇದ್ವಿ ನಾವು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಎರಡು ಕೂಡ ಟ್ಯಾಲಿ ಇದೆ. ಅಂದ್ರೆ ಪ್ರಕರಣದಲ್ಲಿ ಏನು ಷಡ್ಯಂತ್ರ ಇದೆ ಅಂತೀರಾ, ಏನ್ ಹೇಳ್ತೀರಿ? 100ಕ್ಕೆ 100 ರೇವಣ್ಣವರು ಕಿಡ್ನಾಪ್ ಮಾಡಿಲ್ಲ ಅನ್ನೋದು ಸಾಬೀತಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.